ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇಡ್ಲಿ ಮಾಡೋಣ ಅಂತ ಅಕ್ಕಿಗೆ ನೆನೆಸ್ತಾ ಇದ್ದೆ. ಆವಾಗ ನೆನಪಾಯಿತು ನನಗೆ ಲಾಸ್ಟ್ ಮಿನಿ ವ್ಲಾಗಲ್ಲಿ ಒಬ್ಬರು ಕೇಳಿದ್ರಿ, ನೀವು ಇಡ್ಲಿ ಅಥವಾ ದೋಸೆಗೆ ರುಬ್ಬಿಡ್ತೀರಾ ಅಲ್ವಾ, ಬ್ಯಾಟರ್ನ ಎತ್ತಿಡೋ ಅಂತ ಪಾತ್ರೆದು ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾ ಇದ್ರಿ. ಇವಾಗ ನೋಡಿದ್ರಿ ಅನಿಸುತ್ತೆ, ಇದೇ ಪಾತ್ರೆಗೆ ನಾನು ಎತ್ತಿಡೋ ಅಂಥದ್ದು. ಇದು ಇಡ್ಲಿ ಕುಕ್ಕರು. ನಾನು ಇಂಡಿಯಾಯಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದು. ಅಮೇರಿಕಾಗೆ ಬಂದಮೇಲೆ ಇಲ್ಲಿ ಯಾವುದು ದೊಡ್ಡ ಪಾತ್ರೆ ಇರಲಿಲ್ಲ. ನಮ್ಮನೇಲಿ ಮಕ್ಕಳಿಗೆ ಡೈಲಿ ಇಡ್ಲಿ ದೋಸೆ ಬೇಕಾಗಿರೋ ಕಾರಣ ಜಾಸ್ತಿನೇ ಹಿಟ್ಟು ರುಬ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಅದೇ ಪಾತ್ರೆ ಯೂಸ್ ಮಾಡ್ಕೊತೀನಿ. ಇಡ್ಲಿ ಪ್ಲೇಟ್ಸ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅದೇ ಕುಕ್ಕರಲ್ಲಿ, ಅಂದರೆ ಅದೇ ಇಡ್ಲಿ ಕುಕ್ಕರಲ್ಲಿ ನಾನು ದೋಸೆ ಅಥವಾ ಇಡ್ಲಿ ಹಿಟ್ಟನ್ನ ರುಬ್ಬಿ ಅವನಲ್ಲಿ ಇಟ್ಟಿರ್ತೀನಿ. ನೀಟಾಗಿ ಫರ್ಮೆಂಟ್ ಆದಮೇಲೆ ಅದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಕೂಡ ಪ್ರಿಪೇರ್ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಇಡ್ಲಿ ಮಾಡಿದ್ದು, ಚಟ್ನಿ ಮತ್ತು ಸಾಂಬಾರ್ ಕಾಂಬಿನೇಷನ್ಗೆ ಮಾಡಿದ್ದೆ. ಒಂದೇ ವಿಡಿಯೋದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದೆ. ಹಾಗೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮತ್ತು ಚಿಕನ್ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಎಲ್ಲ ಜರಡೆ ಮಾಡಿ ಡಬ್ಬಿಗೆ ತುಂಬಿಡ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ನಾನು ಹಾಗಂಗೆ ಹಾಕ್ಬಿಡ್ತೀನಿ ಅಂತ ಬೈಕೆ, ನೀಟಾಗಿ ಟೈಮ್ ಇರಬೇಕಾದ್ರೆ ಈ ಥರ ಜರಡಿ ಮಾಡಿ ಎತ್ತಿಡ್ತೀನಿ. ಇದು ಇಂಡಿಯಾಯಿಂದ ತೊಗೊಂಡು ಬಂದಿರೋ ಅಂಥದ್ದು, ಆದರೆ ಕೊರಿಯರಲ್ಲಿ ತರಿಸ್ಕೊಂಡಿದ್ದು. ಇಲ್ಲೇ ನಾನು, ನೀವು ನೋಡಿದ್ರೆ ಅನಿಸುತ್ತೆ, ಅಲ್ಲೇ ಒಂದು ಲಕ್ಷ್ಮಿ ಬ್ರ್ಯಾಂಡ್ದು ಇತ್ತು ರಾಗಿ ಹಿಟ್ಟು. ಇಲ್ಲಿ ಲೋಕಲ್ ಸ್ಟೋರಲ್ಲಿ ತೊಗೊಂಡಿದ್ದು ಅಮೇರಿಕಾದಲ್ಲಿ. ಆದರೆ ಸ್ವಲ್ಪ ಮುಗ್ಲು ವಾಸನೆ ಬರುತ್ತೆ, ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಇಂಡಿಯಾಯಿಂದ ತೊಗೊಂಡು ಬಂದಿದ್ದು ರಾಗಿ ಹಸಿಟ್ಟೆ ಯೂಸ್ ಮಾಡ್ತಿರ್ತೀನಿ. ಖಾಲಿ ಆದಮೇಲೆ ಇಂಡಿಯಾಯಿಂದ ಕೊರಿಯರಲ್ಲಿ ತರಿಸ್ಕೊತೀನಿ ರಾಗಿ ಹಸಿಟ್ಟು, ಸಾಂಬಾರ್ ಪೌಡರು, ಧನಿಯಾ ಪೌಡರು, ಈ ಥರದ್ದು ಎಲ್ಲ. ಚಿಕನ್ ಸಾರು ರೆಡಿ ಆಯಿತು. ಇನ್ನೊಂದು ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೆ. ಇನ್ನು ನೀವು ಕೇಳ್ತಿರ್ತೀರಾ, ಅಕ್ಕ ನಿಮ್ಮದು ಯಾವ ಊರು ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಆದರೆ ಅಮ್ಮನ ಊರು ಬಂದ್ಬಿಟ್ಟು ಚನ್ನಪಟ್ಟಣ ಹತ್ರ. ಅಂದರೆ ನಿಮಗೆ ಈ ಗುಡಿ ಸರ್ಗೂರು ಗೊತ್ತಿರ್ಬೋದು, ಅದ್ರ ಪಕ್ಕ ವೀರೇಗೌಡನ ದೊಡ್ಡಿ ಅಂತ ಇದೆಯಲ್ವಾ, ಅದು ಅಮ್ಮನ ಹುಟ್ಟೂರು, ಅಂದರೆ ಅಜ್ಜಿ ಊರು. ಸೊ ಇವತ್ತು ರಾಗಿ ಅಂದರೆ ಜರಡೆ ಮಾಡಬೇಕಾದ್ರೆಲ್ಲ ನೆನಪಾಗ್ತಾ ಇತ್ತು. ಸ್ವಲ್ಪ ನಮ್ಮ ಹಳ್ಳಿ ಭಾಷೆನಲ್ಲೇ ಮಾತಾಡೋಣ ಅಂತ. ಹಳ್ಳಿ ಕಡೆ ರಾಗಿ ವಂದ್ರಿ ಆಡೋದು ಅಂತ ಹೇಳ್ತಾರೆ. ಆ ರೀತಿ ಕೂತ್ಕೊಂಡು ಪಡ್ಸಾಲೆಯಲ್ಲಿ ಕೂತ್ಕೊಂಡು ಹುಳ್ಳಿಕಾಳು ಸೋಸೋದು, ಅಥವಾ ರಾಗಿ ಜರಡೆ ಆಡೋದು, ಅಂದರೆ ರಾಗಿ ವಂದ್ರಿ ಆಡೋದು, ಆಮೇಲೆ ಅಕ್ಕಿ ಮಾಡೋದು, ಇಂಥದ್ದೆಲ್ಲ ಮಾಡ್ತಿರ್ತಾರಲ್ವ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು. ಸೊ ಅದೆಲ್ಲ ಚೆನ್ನಾಗಿರುತ್ತಲ್ವ, ಹಳ್ಳಿ ಜೀವನ ಸೂಪರಾಗಿರುತ್ತೆ. ಸೊ ಹಾಗೆ ಅಜ್ಜಿ ಮನೆ ಎಲ್ಲ ನೆನಪಾಗ್ತಿತ್ತು. ಇನ್ನು ನಮ್ಮೂರ ಭಾಷೆಯಲ್ಲೇ ಹೇಳೋದಾದರೆ ಹಿಟ್ಟಿನ ಹೆಸರು ಬಂದಿದ್ದಾಯಿತು. ಇವಾಗ ಹಸಿಟ್ಟು ಹಾಕ್ಬಿಟ್ಟು ನೀಟಾಗಿ ಮುದ್ದೆಗೆಲ್ಲ ತಿರುಗ್ಬಿಟ್ಟು ಇವಾಗ ಮುದ್ದೆ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ನಮ್ಮೂರಲ್ಲಿ ಮಾತಾಡುವಂತಹ ಹಳ್ಳಿ ಭಾಷೆ. ಇವತ್ತು ಈ ರಾಗಿ ಹಸಿಟ್ಟು ಎಲ್ಲನೂ ನೆನಪು ಮಾಡ್ತು ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡಿಕೊಂಡೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಚಿಕನ್ ಸಾರು ತುಂಬಾ ಚೆನ್ನಾಗಿತ್ತು. ಇವಾಗ ಎಷ್ಟೇ ತರಾವರಿ ಅಡುಗೆಗಳು ಬಂದಿದ್ರು ಕೂಡ ನಮ್ಮ ಉಪ್ಸಾರು, ಬಸ್ಸಾರು, ನಾಟಿ ಕೋಳಿ ಸಾರು ಜೊತೆ ಮುದ್ದೆ ತಿಂತಿದ್ರೆ ಅದ್ರ ರುಚಿನೇ ಬೇರೆ ಅಲ್ವಾ. ಮನೇಲಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಸ್ಬೆಂಡ್ಗಂತೂ ಮದುವೆ ಆಗೋವರೆಗೂ ನಮ್ಮ ಕಡೆ ಫುಡ್ ಅಷ್ಟು ಅಭ್ಯಾಸ ಇರಲಿಲ್ಲ, ಆದರೆ ಇವಾಗ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ತುಂಬಾ ಹೆಲ್ದಿ ಆಗಿರುತ್ತೆ, ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನೋದಕ್ಕೋಸ್ಕರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.